ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಪ್ರಥಮ ವಾರ್ಷಿಕ ಸರ್ವ ಸದಸ್ಯರ ಸಭೆ. ದೇವನಹಳ್ಳಿ ತಾಲೂಕು ಪ್ರತಿ ಗ್ರಾಮಗಳಲ್ಲಿರುವ ನಿರ್ದೇಶಕರು ಹಾಗೂ ಸಂಘದ ಪದಾಧಿಕಾರಿಗಳು ಅಭಿಯಾನ ಮೂಲಕ ಸಂಘಕ್ಕೆ ಹೆಚ್ಚು ಸದಸ್ಯರನ್ನ ನೋಂದಾಯಿಸಿ ಸಹಕಾರಿ ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಲಕ್ಷ್ಮೀಕಾಂತ್ ತಿಳಿಸಿದರು. ಅವರು ದೇವನಹಳ್ಳಿ ಟೌನಿನ ಹೊಸ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಪ್ರಥಮ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಸಮುದಾಯದ ಏಳಿಗೆಗಾಗಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಾಗಿದ್ದು, ತಾಲೂಕಿನ ಜನತೆ ನಮ್ಮ ಬ್ಯಾಂಕಿನಲ್ಲಿಯೇ ವ್ಯವಹಾರವನ್ನ ನಡೆಸಬೇಕು, ಚಿನ್ನಾಭರಣ ಸಾಲ ಸೇರಿದಂತೆ ಅನೇಕ ಸೌಲಭ್ಯಗಳು ದೊರೆಯಲಿದ್ದು, ಹೆಚ್ಚು ಜನರು ಷೇರು ಪಡೆದು ಸಂಘದಲ್ಲಿಯೇ ವ್ಯವಹರಿಸಿ ಠೇವಣಿಗಳನ್ನು ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವ ಬದಲು ಸಹಕಾರಿ ಸಂಘದಲ್ಲಿ ಮಾಡಿ ಹಾಗೂ ಸಮುದಾಯದ ದಾನಿಗಳ ಸಹಕಾರವನ್ನು ಪಡೆದು ಅತಿ ಶೀಘ್ರದಲ್ಲೇ ಬ್ಯಾಂಕ್ ಅನ್ನು ಉದ್ಘಾಟನೆ ಮಾಡಲಾಗುವುದು. ಈಗಾಗಲೇ 409 ಷೇರುದಾರರಿದ್ದು 3,000ಕ್ಕೂ ಹೆಚ್ಚು ಷೇರುದಾರರನ್ನ ನೋಂದಾಯಿಸಬೇಕಾಗಿದೆ. ಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾಗೇಂದ್ರ ಅವರನ್ನ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರು ಹೆಚ್ಚಿನ ಜವಾಬ್ದಾರಿಯನ್ನ ಹೊತ್ತು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು. 2022-23ನೇ ಸಾಲಿನ ಅಯವ್ಯಯ ಓದಿ ಎಲ್ಲರ ರೆಕಾರ್ಡ್ ಅನ್ನ ಮಾಡಿದ್ರು. ಸಭೆಯಲ್ಲಿ ನಿರ್ದೇಶಕರ ಅಭಿಪ್ರಾಯ ಹಾಗೂ ಮಾರ್ಗದರ್ಶನವನ್ನ ಪಡೆದ್ರು. ಇದೇ ವೇಳೆ ಶ್ರೀ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಂಪತಿಮ್ಮನಹಳ್ಳಿ ಕೆಎಂ ಲಕ್ಷ್ಮೀಕಾಂತ್, ನಿರ್ದೇಶಕರಾದ ಡಿಎಂ ದೇವರಾಜ್, ಟಿ ಗೋಪಾಲಕೃಷ್ಣ, ಮುನಿಕೃಷ್ಣ, ಬಿ ರಾಮು, ವೆಂಕಟಪತಿ ಸೇರಿದಂತೆ ಅನೇಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಶೀಘ್ರ ಷೇರುದಾರರ ಸಂಖ್ಯೆ 409 ಷೇರುದಾರರನ್ನು ಬಂಡವಾಳ 4,70,150 ಅದರಲ್ಲಿ 78,410 ರೂಪಾಯಿ ಖರ್ಚಾಗಿದೆ. ಅದರಲ್ಲಿ 3,09,900 ಟೋಟಲ್. ಅದರಲ್ಲಿ BDCC ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರೋ ಅಮೌಂಟ್ 3,45,000 ಜಮಾ ಮಾಡಲಾಗಿದೆ. ಉಳಿಕೆ 46,940 ರೂಪಾಯಿ ನಮ್ಮಲ್ಲಿದೆ. ಅದರಂತೆ ಸಂಘಕ್ಕೆ ದಾನ ನೀಡಿದವರು ಯಶು ಶ್ರೀನಿವಾಸ್ ಅವರು, ಕಾಂಗ್ರೆಸ್ ಮುಖಂಡರು ಅವರು 1 ಲಕ್ಷ ಸಂಘಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಅದೇ ರೀತಿ ಮಂಡಬೇಲ ಕೇಶವ್ ಅವರು 1 ಲಕ್ಷ ದೇಣಿಗೆಯಾಗಿ ಕೊಟ್ಟರೆ, ವಿಮೋಶಾಪ್ ಅವರು 25,000 ಕೊಟ್ಟರೆ, ವಿನಯ್ ಕುಮಾರ್ ಅವರು ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಬಿಜೆಪಿ ಮುಖಂಡರು ಅವರು 50,000 ಸಂಘಕ್ಕೆ ದೇಣಿಗೆಯಾಗಿ ಕೊಟ್ಟರೆ, ಮಟನ್ ರಮೇಶ್ ಅವರು ವಿಜಯಪುರ ಅವರು 50,000 ದೇಣಿಗೆಯಾಗಿ ಕೊಟ್ಟರೆ, ಡಾಕ್ಟರ್ ನರ್ಸರೆಡ್ಡಿ ಅವರು ಮಹಾರಾಷ್ಟ್ರದ ಮುಖ್ಯಸ್ಥರು ಅವರು 25,000 ದೇಣಿಗೆ ಕೊಟ್ಟರೆ, ಒಂದು ಎವಿ ನಾಯಕರು 10,000 ಕೊಟ್ಟರೆ, ಒಂದು ಮಂಡ್ಯನವರು 5,000 ಕೊಟ್ಟರೆ, ಅದು ಉದ್ಯಮನವರು 19 ಚೇರ್ನ ದೇಣಿಗೆ ಕೊಟ್ಟರೆ. ಅದೇ ರೀತಿ ಗ್ರಾಮ ಪಂಚಾಯತಿ ನಮ್ಮೂರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಾಗೇಶ್ವರ ಅವರು ಕಂಪ್ಯೂಟರ್ನ ದೇಣಿಗೆ ಕೊಟ್ಟರೆ. ಅದೇ ರೀತಿ ಸಂಘದ ಬೆಳವಣಿಗೆ ಸಂಘದ ಅಧ್ಯಕ್ಷರಾದಂಥ ಕೆಎಂ ಲಕ್ಷ್ಮೀಕಾಂತ್ ಅವರು UPS ಈ ಸಂಘಕ್ಕೆ ಬಣ್ಣ ಮತ್ತು ಎಲೆಕ್ಟ್ರಿಕ್ ಕ್ಯಾಮ್ರಾ ಕೆಲಸ ಸುಮಾರು ಕೆಲಸಗಳನ್ನ ಮಾಡಿಸಿದ್ದಾರೆ. ಅದರಂತೆ ಸಂಘದ ನಿರ್ದೇಶಕರಾದಂಥ ದೇವರಾಜ್ ಅವರು ಸಂಘಕ್ಕೆ ಕಂಪ್ಯೂಟರ್ನ್ನು ಅವರು ಸಹ ಕೊಡುಗೆ ನೀಡಿದ್ದಾರೆ. ಅದರಂತೆ ಎಲ್ಲ ನಿರ್ದೇಶಕರು ಸಂಘಕ್ಕೆ ಹೆಚ್ಚಿಗೆ ಶ್ರಮಿಸಿದ್ದು ಸಂಘದ ಷೇರುದಾರರು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಏನು ನೋಂದಣಿಗೆ ಸಂಬಂಧಿಸಿದ ಖರ್ಚು ವೆಚ್ಚಗಳು 2021-22 ಸಾಲಿನಲ್ಲಿ ನಾವು ಖರ್ಚಾಗಿರೋದು ಉತ್ತರ ಮತ್ತು 31,400 ಚುನಾವಣೆ ಮತ್ತು ಅತಿಥಿ ಸರ್ಕಾರಕ್ಕೆ 30,000 ಖರ್ಚಾಗಿದೆ. ಬೆಳೆ ವೆಚ್ಚ 2,000 ಆಗಿದೆ. ಮಹಾಸಭೆ 5,000, ಇತರೆ ವೆಚ್ಚಗಳು 10,000 ಆಗಿದೆ. ಟೋಟಲ್ 78,410
ವಾಲ್ಮೀಕಿ ಪತ್ತಿನ ಸರ್ಕಾರದ 22-23 ಸಾಲಿನ ಅಂದಾಜು ಪಟ್ಟಿ ಮಾಡಬೇಕಾಗಿದೆ. ಮಾಡ್ಬೋದಾ? ಸಿಬ್ಬಂದಿ ವೇತನ 3,60,000 ಅಂದಾಜು ಮಾಡಲಾಗಿದೆ. ಮತ್ತೆ ಅಂಚೆ ವೆಚ್ಚ 2,000 ಮಾಡಬೇಕಾಗಿದೆ. ಮತ್ತೆ ಮಹಾಸಭೆ ವೆಚ್ಚ 50,000 ಮಾಡಿದೆ. ಪೂಜಾ ವೆಚ್ಚ 5,000, ಮುದ್ರಣ ಮತ್ತು ಲೇಖನ ಸಾಮಗ್ರಿ 15,000, ಕಟ್ಟಡ ರಿಪೇರಿ ಮತ್ತು ಪೀಠೋಪಕರಣಕ್ಕೆ 50,000, ಮತ್ತೆ ಕಟ್ಟಡ ಬಾಡಿಗೆಗೆ 2,25,000, ಅಧ್ಯಕ್ಷ ಚುನಾವಣೆ, ಇತರೆ ಚುನಾವಣೆ ಅತಿಥಿ ಸತ್ಕಾರಕ್ಕೆ 10,000, ಸಪೋರ್ಟ್ ರಿಪೇರಿ ಇನ್ವೇಸ್ ನಾವು ನಿವಾಸವನ್ನು ನೇಮಕ ಮಾಡ್ಕೊಳ್ಳೋದು, ಆಮೇಲೆ ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಡೈರೆಕ್ಟರ್ನು ಮೀಟ್ ಮಾಡ್ಕೊಂಡು ಆ ಊರುಗಳಿಗೆ ಒಂದೊಂದು ಬ್ಯಾಚಲ್ಲೇ ಹೋಗಿ ಕ್ಲೀನಾಗಿ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಶೇರ್ ಕಲೆಕ್ಟ್ ಮಾಡ್ತಾರೆ. ಮಿನಿಮಮ್ ಏನಿಲ್ಲ ಅಂದ್ರೆ 3,000-4,000 ಈ ವರ್ಷದಲ್ಲಿ ರೀಚ್ ಆಗೋದು ಇದೆ. ಅದಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲೂ ನಮ್ಮ ಡೈರೆಕ್ಟರ್ಗಳು ಆಮೇಲೆ ಎಲ್ಲ ಶೇರ್ದಾರರು ಸಪೋರ್ಟ್ ಮಾಡಬೇಕಾದ್ರೆ ಇದ್ರೇ ಅಧ್ಯಕ್ಷರು ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ಮಾಡೋಕ್ಕಾಗಲ್ಲ, ಸಹಕಾರ ಮಾಡಬೇಕಾಗುತ್ತೆ. ಸದಸ್ಯರನ್ನೆಲ್ಲ ಜೊತೆಗೆ ಹಾಕೋದು ವಸೂಲ್ದಾರರಲ್ಲಿ ನಾವು 3,45,000 ಇಲ್ಲ 4 ಲಕ್ಷ ರೂಪಾಯಿ ನಾವು ವಸೂಲು ಮಾಡ್ಕೊಂಡಿದ್ದೀವಿ. ಆ 4 ಲಕ್ಷ ರೂಪಾಯಿಗೆ ನಾವು ಇದು ಮಾಡೋಕ್ಕಾಗಲ್ಲ. ಮನೆ ಡೈರೆಕ್ಟರ್ಗಳೆಲ್ಲ ಸೇರ್ಕೊಂಡು ಏನು ಮಾಡಿದ್ದೀವಿ ಅದು ಸ್ವಲ್ಪ ಅವರ ಶಕ್ತಿ ಅನುಸಾರ ನೀವು ಎಷ್ಟೆಷ್ಟು ಕೊಡ್ತೀವಿ ಕೊಡ್ರಿ ಅಂತಂದರೆ ಒಬ್ಬರು 1,50,000 ಈ ಥರ ಮಾಡಿದ್ದಾರೆ. ಈ ಡೈರೆಕ್ಟರ್ಗಳ ಅವ್ರ ಹತ್ರ ವಸೂಲು ಮಾಡ್ತಾರೆ. ಇನ್ನು ಮಿಕ್ಕಿದ್ದು ನಮ್ಮ ಜನಾಂಗದ ದಾನಿಗಾರ ಅವ್ರ ಹತ್ರ ಸ್ವಲ್ಪ ವಸೂಲು ಮಾಡ್ತಾರೆ. ಮಿನಿಮಮ್ ಒಂದು 20 ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಕೊಂಡು ನಾವು ಬ್ಯಾಂಕ್ ಒಂದು ಟೇಪ್ ಕಟ್ ಮಾಡಬೇಕು. ಹಂಗಾಗಿ ಇದನ್ನ ನಾವು ಸೆಲೆಕ್ಟ್ ಆಗುತ್ತೆ, ಒಂದು 10 ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಾವೆಲ್ಲ ಸ್ವಲ್ಪ ಅದನ್ನು ಮಾಡ್ಕೊಂಡು ದೇಣಿಗೆ ರೂಪದಲ್ಲೋ ಅಥವಾ ನಾವು ಶೇರ್ದಾರ ರೂಪದಲ್ಲೋ ಎಲ್ಲ ಹಳ್ಳಿಯಲ್ಲಿ ನಮ್ಮ ಜನಾಂಗದ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಸಿ ಗೊತ್ತಾಗಬೇಕು. ನಮ್ಮದು ಜನಾಂಗದ ಬ್ಯಾಂಕ್ ಇದೆ ಅಂತ ಗೊತ್ತಾದ ಆದ್ಮೇಲೆ ನಾವು ಅದಕ್ಕೊಂದು ಟೇಪ್ ಕಟಿಂಗ್ ಮಾಡಿ ಉದ್ಘಾಟನೆ ಮಾಡಿದಾಗ ಒಂದು ಅರ್ಥ ಇರುತ್ತೆ, ಜನರಿಗೆ ಪಬ್ಲಿಸಿಟಿ ಆಗಿದೆ. ಈಗ ನೋಡಿ ನಾರ್ಮಲಾಗಿ ಒಂದು 300 ಶೇರ್ಸ್ ಇದೆ. 300 ಶೇರ್ಸಲ್ಲಿ ಈಗ ನಾರ್ಮಲಾಗಿ ಒಂದು 20-30 ಜನ ಬಂದಿದ್ದೀವಿ. ಇದೇನು ಅಲ್ಲ ಗಂಟೆ ಬಿಟ್ಟು ಇದೇನಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ತಾಲೂಕಲ್ಲಿ ಯಾವ ಥರ ನೆಟ್ಕೊಂಡು ಬಂದಿದೆ ಅಂದರೆ ಇದೇ ಥರನೇ ನೋಡೋಣ ಅಂತ ಹುಮ್ಮಸ್ ಬಂದಿದೆ. ಆ ಹುಮ್ಮಸ್ನ ನಾವು ಪ್ರತಿಯೊಬ್ಬರನ್ನು ಕಾಣಬೇಕು, ಶ್ರಮ ಪಡಬೇಕು. ಇದರಲ್ಲಿ ಯಾವುದೇ ಲಾಭದ ಉದ್ದೇಶ ಅಲ್ಲ, ಹೌದು ಲಾಭ ಉದ್ದೇಶ. ನಮ್ಮ ಜನಾಂಗದ ಹೇಳಿಕೆಗೋಸ್ಕರ ತಾಲೂಕಲ್ಲಿ ನಾವು ಏನಾದರೂ ಇದೀವಿ ಅನ್ನೋದನ್ನ ತೋರಿಸ್ಕೊಡೋಕ್ಕೆ ನಮ್ಮದೊಂದು ಶಕ್ತಿ ಸಂಘಟನೆ ಇದೆಲ್ಲ ಮಾಡಿಕೊಂಡಾಗ ಮುಂದಿನ ದಿನಗಳಲ್ಲಿ ನಮ್ಮಲ್ಲೇ ಕಾಂಪಿಟೇಷನ್ ಆಗುತ್ತೆ, ಪೈಪೋಟಿನೂ ಆಗುತ್ತೆ. ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ಮನವಿ ಮಾಡಿ ನಾನು ಹೇಳ್ತೀನಿ. ಯಾಕಂದರೆ ಒಬ್ಬ ಸೆಕ್ರೆಟರಿನೇ ಆಗಲಿ ಡೈರೆಕ್ಟರ್ನೇ ಆಗಲಿ ಇನ್ನೂ ಮಾಡೋಕ್ಕಾಗಲ್ಲ, ಅಧ್ಯಕ್ಷತೆ ಇರೋದು ಮಾಡೋಕ್ಕಾಗಲ್ಲ. ಎಲ್ಲರೂ ಸಹಕಾರ ಇದ್ದಾಗೆ ಒಂದು ಹುಮ್ಮಸ್ ಬರುತ್ತೆ. ಆ ಹುಮ್ಮಸ್ಗೆಲ್ಲ ಸಹಕಾರ ಮಾಡಿ ಎಲ್ಲ ಹಳ್ಳಿಗಳಲ್ಲೂ ಅವರದೇ ಆದ ಒಂದು ಇದರಲ್ಲಿ ಈಗ ಒಬ್ಬ ಡೈರೆಕ್ಟರು ಒಂದೊಂದು ಬುಕ್ನ ಶೇರ್ದಾರ ಆಗಿ ಎಲ್ಲ ಕಲೆಕ್ಟ್ ಮಾಡ್ತಾರೆ ಅಲ್ವಾ. ಎಲ್ಲ ಶೇರ್ಗಳನ್ನು ಎಲ್ಲ ಪುಷ್ ಮಾಡಿ, ಯಾಕಂದ್ರೆ ಕೆಲವರಿಗೆಲ್ಲ ಅಭಿನಂಬಿಕೆ ನಮ್ಮ ತಾಲೂಕಲ್ಲಿ ಯಾವ ಥರ ಅಂತಂದರೆ ಇನ್ನೊಬ್ರು ಬಂದು ಯಾರೋ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಅವರು ತಂದಾಕೋದು ಹೀಗೆ ಒಂದು ಅಪಪ್ರಚಾರ ನಮ್ಮ ತಾಲೂಕಲ್ಲಿ ಇರೋದ್ರಿಂದ ಅದು ಜನರಿಗೆ ಆ ಮೂಢ ಎನ್ನುವುದನ್ನು ಹೋಗಲಾಡಿಸ್ಬೇಕು. ಅದು ಹೋಗಲಾಡಿಸ್ಬೇಕು ಅಂದರೆ ನಮ್ಮ ಶ್ರಮ ಜಾಸ್ತಿ ಇದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ ಮನವರಿಕೆ ಮಾಡಿ ಇದೇನು ಬ್ಯಾಂಕ್ ಇರುತ್ತೆ, ನಾರ್ಮಲಾಗಿ ಯಾವ ರಸೀಟ್ ಹಾಕಿ ಕಲೆಕ್ಟ್ ಮಾಡ್ಕೊಂಡಿದ್ರೆ ಆಗಲ್ಲ. ಈಗ ಇದಕ್ಕೆ ರಿಜಿಸ್ಟ್ರೇಷನ್ ಇರೋದ್ರಿಂದ ಚಲನೂ ಇರುತ್ತೆ, ನಮಗೆ ಸೇಫ್ಟಿನೂ ಇರುತ್ತೆ, ಎಲ್ಲ ಇರುತ್ತೆ. ಆಮೇಲೆ ಮೇನು ಹೆಚ್ಚಿನದಾಗಿ ಏನು ಮಾಡಬೇಕಂದ್ರೆ ಈಗ ನಾರ್ಮಲಾಗಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡ್ತಾರೆ. ಯಾವ ಹೇಳಿಕೆ ಮಾಡ್ತೀವಿ ಕೇಳಬಹುದು, ಕೇಳಬಹುದು. ಒಳ್ಳೆಯವರು ಕೆಟ್ಟದಾದ್ರು ಯೋಚನೆ ಮಾಡೋದು ಶಕ್ತಿ ದೇವರು ನಮಗೂ ಕೊಟ್ಟಿದ್ದಾರೆ. ಆ ಯೋಚನೆ ಮಾಡೋದ್ರಲ್ಲಿ ಇರಬೇಕು. ಆದ್ಮೇಲೆ ಸರ್ಕಾರದಿಂದನೇ ಬೇಕಾದ ಸವಲತ್ತು ಸಿಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರದಿಂದ ಏನೇ ಸವಲತ್ತು ಸಿಗಲ್ಲ. ನಾವು ಕರೆಕ್ಟಾಗಿ ಸ್ವಲ್ಪ 3 ವರ್ಷ ಕರೆಕ್ಟಾಗಿ ನಡೆಸಿದ್ದೆ. ಸರ್ಕಾರದಿಂದಲೇ ಒಂದು 100 ಶೇರ್ 200 ಶೇರ್ಗೆ ಫ್ರೀಯಾಗಿ ಅವರೇ ಕೊಡ್ತಾರೆ ದುಡ್ಡನ್ನ. ಒಂದು 10-15 ಲಕ್ಷ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಅದಕ್ಕೆ ಹೆಚ್ಚಿನ ಸಹಕಾರ ಸಂಘ ತಮಿಳುನಾಡು ಪರವಾಗಿ ನಿರ್ದೇಶಕರ ಪರವಾಗಿ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಸಭೆಯಲ್ಲಿ ರಾಮು
ಚಂದ್ರಪ್ಪನವರು ಮತ್ತು ಚೆನ್ನಕೇಶ್ವರು, ಗೋಪಾಲಕೃಷ್ಣ, ಶ್ರೀ ಚೆನ್ನಕೇಶ್ವರ ಡಿ, ಕೃಷ್ಣಪ್ಪ ಹಾಗೂ ಮುದ್ದಾತ್ಮನವರು ಈ ಒಂದು ಸಭೆಗೆ ಆಗಮಿಸಿ ಸಭೆಗೆ ಕಳೆಯ ಮತ್ತು ಸಹಕಾರ ಸಂಘ ಪರವಾಗಿ ಹಾಗೂ ನಮ್ಮ ಪರವಾಗಿ ಅವರೆಲ್ಲರೂ ಸಹ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಷೇರುದಾರರು ತಮಗೆಲ್ಲರೂ ಸಹ ನಮ್ಮೆಲ್ಲರ ಪರವಾಗಿ ಹಾಗೂ ಪತ್ರಿಕೆ ಸಹಕಾರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ